ಕೆರಗೋಡುವಿನ ಧ್ವಜಗಲಾಟೆಯ ನಡುವೆ ನರೇಂದ್ರ ಸ್ವಾಮಿ ಮತ್ತು ಸಿಟಿ ರವಿ ನಡುವೆ ಟಾಕ್ ವಾರ್ ನಡೆಯುತ್ತಿದ್ದು ಹೀಗೆ. ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದಾನೆ ಸಿಟಿ ರವಿ. ಅಯೋಗ್ಯ ಏನ್ರಿ, ರಾಷ್ಟ್ರಕ್ಕೆ ಅವಮಾನ ಮಾಡ್ತಾ ಇದಾರೆ, ಧ್ವಜಕ್ಕೆ ಅವಮಾನ ಮಾಡ್ತಾರೆ, ಹೆತ್ತ ತಾಯಿಗೆ ಅವಮಾನ ಮಾಡ್ತಾರೆ. ಯಾಕ್ರೆ ಭಯ ಪಡ. ಸಿಟಿ ರವಿ ನನ್ನ ಸ್ನೇಹಿತರೆ. ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ ತಾಲಿಬಾನ್ ಧ್ವಜ ಅಂತ ಅಂದಾಗ ಹೇಗ್ರಿ ಕೂತ್ಕೊಳ್ಳೋಣ ನಾನು? ಅವ್ರು ಆ ಮಾತನ್ನ ವಾಪಸ್ ತಗೊಳ್ಳಿ, ನಾನು ನನ್ನ ಪದನ ವಾಪಸ್ ತಗೋತೀನಿ. ನೌ ಹಿ ಈಸ್ ಸೀಡ್ಲೆಸ್. ನರೇಂದ್ರ ಸ್ವಾಮಿ ಅವರು ಮಂತ್ರಿಗಿರಿಗಾಗಿ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಹಾಕಿ ಗಮನ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾರು ಹಂಗಿರ್ತಾರೋ ಅಂತವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಈಗ ಅವ್ರ ಮಾತಿನ ಆವತ್ತು ಮೊದಲನೇ ಬೀಜ ಹುಟ್ಟಿಸಿದ್ದು ಈ ನರೇಂದ್ರ ಸ್ವಾಮಿ ಅನ್ನೋದನ್ನ ತಿಳ್ಕೊಳ್ಳಿ. 2008ರಲ್ಲಿ ನರೇಂದ್ರ ಸ್ವಾಮಿ ಪಕ್ಷೇತರನ ಗೆದ್ದಿದ್ದ ಅನ್ನೋದು ಆಯಿತು. ನಿಮ್ಮ ಪದ ಜೋಡಣೆ ಸಾಮರ್ಥ್ಯಕ್ಕೆ ನಂದು ಒಂದು ನಮಸ್ಕಾರ ಇರಲಿ. ಮತ್ತೆ ಅದರ ಮೇಲೆ ವ್ಯಾಖ್ಯಾನ ಮಾಡುವ ಪಂಡಿತೋತ್ತಮ ನಾನು ಅಲ್ಲ ಅಂದ್ಕೊಳ್ಳೋದ್ರಿಂದ ಮುಂದಕ್ಕೆ ಹೋಗೋಣ. ಓಕೆನಾ? ಅಥವಾ ನಿಮ್ಮ ಲೆವೆಲ್ಗೆ ಯಾರು ಇದ್ದರೆ ಅವ್ರು ಮಾಡಲಿ. ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ಪೆನ್ನಲ್ಲಿ ಬೆಂಗಳೂರಿನ ಚಾಂದಿನಿ ಚೌಕ್ ಅಂತ ಇದೆಯೇ, ಇಲ್ಲೂ ಇದೆಯಾ? ಇದೆ ಅಲ್ಲ, ಹಸಿರು ಧ್ವಜ ಒಂದು ಹಾಡ್ತಿರೋದು ಒಂದು ವಿಡಿಯೋ ಹಾಕಿ ಹಿಡಿದ್ರು ಬಿಡ್ತಾರ ಜನ. ಈ ಧ್ವಜ ಯಾವ ಧರ್ಮದ್ದು ಅಂತ, ಯತ್ನಾಳ್ ಇದು ಯಾವುದು, ಇದು ಪಾಕಿಸ್ತಾನ ಏನು ಶಿವಾಜಿನಗರ ಅಂತೆಲ್ಲ ಸ್ಟಾರ್ಟ್ ಆಯಿತು. ಸರಿ, ಪೊಲೀಸ್ನವ್ರು ಏನು ಮಾಡ್ಬೇಕು ಈಗ? ಇರುವೆ ಬಿಟ್ಕೊಂಡು ಆಗೋಗಿದೆ, ಏನೂ ಮಾಡೋಂಗಿಲ್ಲ. ಹೋಗಿ ಏಣಿ ಹಾಕಿ ಅದನ್ನ ಇಳಿಸಿ ಬಂದರು. ಈಗ ಭಟ್ಕಳದ ತೆಂಗಿನಗುಂಡಿ ಬೀಚ್ನಲ್ಲಿ ವೀರ ಸಾವರ್ಕರ್ ವೃತ್ತದ ನಾಮಫಲಕ ಮತ್ತು ಭಗಧ್ವಜದ ಕಟ್ಟೆ ತೆರವು ಮಾಡಿದರು. ಏನೋ ಮೌಖಿಕವಾಗಿ ಅವ್ರಿಗೆ ಒಪ್ಪಿಗೆ ಇತ್ತಂತೆ ಅಳವಡಿಕೆ ಮಾಡ್ಕೊಳ್ಳೋಕ್ಕೆ. ಈಗ ಏಕಾಏಕಿ JCB ತಂದು ಹೊಡೆದಾಕದ್ರಂತೆ. ಇದಕ್ಕೆ BJPಯವರು ಸ್ಥಳೀಯರು ಸೇರ್ಕೊಂಡ್ರು, ಪ್ರತಿಭಟನೆ ಮಾಡಿದ್ರು, PDO ಮೇಲೆ ಕೂಗಾಡಿದ್ರು, ಹಲ್ಲೆಗೂ ಹೊಟ್ಟೋಗಿದ್ರು. ಆಮೇಲೆ ಪೊಲೀಸ್ನವ್ರ ವಿರೋಧದ ಮಧ್ಯೆ ಮತ್ತೆ ನಿರ್ಮಾಣ ಮೊದಲಿಗಿಂತ ದೊಡ್ಡದು ಮಾಡಿಟ್ಟರಂತೆ. ಈಗ ಏನು ಮಾಡ್ತೀರಿ ಅಂತ ಇದಕ್ಕೇನು ಹೇಳ್ತಿ? ಇದು ಎಲ್ಲ ಹೊರಗಡೆಯಿಂದ ಬಂದು ಮಾಡಿರೋರು ಅಂತೀರಾ? ನಾನು ದಿ ಸ್ಟೇಟ್ ಹ್ಯಾಸ್ ಟು ಸಿ ಕೆಲವು ಘಟನೆಗಳನ್ನು ಸ್ಥಳೀಯವಾಗೇ ಘಟನೆಗಳನ್ನು ನೋಡಬೇಕು. ನೀವು ಅದಕ್ಕೆ ಬಣ್ಣವನ್ನು, ಶಕ್ತಿಯನ್ನು, ವ್ಯಾಖ್ಯಾನವನ್ನು, ಸೈದ್ಧಾಂತಿಕ ನೆಲೆಗಟ್ಟುಗಳನ್ನು ತುಂಬಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ದೊಡ್ಡದಾಗ್ತಾ ಇರುತ್ತೆ. ನೀವೇನು ಅನ್ಕೊಂಡಿರ್ತೀರಿ? ಆ ಮೂಲವನ್ನು ನಿಗ್ರಹಿಸ್ತಾ ಇದ್ದೀವಿ ಅನ್ಕೋತೀರಿ. ನಿಗ್ರಹ ಆಗಲ್ಲ, ಹಬ್ಬತ್ತೆ, ಬೆಳೀತಾ ಹೋಗುತ್ತೆ, ಬೆಳೆಯತ್ತೆ. ಎಸ್, ಭಾಳ ವರ್ಷದಿಂದ ಇದೆ ದರ್ಗಾದು ಹಾಕಿರೋದು. ದರ್ಗಾ ಫ್ಲಾಗ್ ಅಂದರೆ 30-40 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ನಮಗೆ ಜ್ಞಾಪಕ ಇಲ್ಲ ಫ್ಲಾಗ್ ಯಾರು ಹಾಕಿದ್ದು, ಇದು ತೆಗಿಬೇಕು ಅಂದ್ಬಿಟ್ಟು ಹೇಳಿದ್ರು ಇನ್ಸ್ಪೆಕ್ಟ್ರು. ಅದು ತೆಗ್ದು ದರ್ಗಾ ಹತ್ರ ಹಾಕ್ಬಿಟ್ಟಿದ್ದೀನಿ ನಾನು. ಅದೇ ಬೋಟ ಇಲ್ಲಿಂದ ತೆಗ್ದು ಅಲ್ಲಿ ಹಾಕಿದ್ದೀವಿ, ಅಲ್ಲಿ ಹಾಕಿ ಇಲ್ಲಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದೀವಿ. ಇಷ್ಟೇ. ನಿಮ್ಮ ದೇವಸ್ಥಾನ, ನಿಮ್ಮ ಮನೆ, ನಿಮ್ಮ ಇದರಲ್ಲಿ ಎಲ್ಲಿ ಬೇಕಾದ್ರೂ ಹಾಕೊಳ್ಳಿ, ಪಬ್ಲಿಕ್ ಪ್ಲೇಸಲ್ಲಿ ಇಲ್ಲ. ಈಗ ಏನಾಯ್ತು? ಈಗ ಅಂಟ್ಕೋತು. ಈಗ ನಾಳೆಯಿಂದ ಎಲ್ಲೆಲ್ಲಿ ರಾಜ್ಯದಲ್ಲಿ ಇದೆಯೋ ಎಲ್ಲ ಕಡೆಯಿಂದ ಶುರುವಾಗುತ್ತೆ. ಇನ್ನು ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕಿದ್ರ ವಿಚಾರವಾಗಿ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಬಿಜೆಪಿಗೆ ಹೋಗಿ ಅಂತ ಸಲಹೆ ಕೊಟ್ಟರು. DK ಶಿವಕುಮಾರ್ ಅವರು ಮಾತನಾಡ್ತಾ ಯಾರು ಯಾವ್ದಾದ್ರು ಹಾಕೊಳ್ಳಿ ಬಿಡ್ರಿ ಅಂತಂದ್ರು. ಇದಕ್ಕೆಲ್ಲ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟರು. ಗಿಂತ ಹೆಚ್ಚು ಜನ ನಿಮ್ಮನ್ನ ಪ್ರೀತಿಸಿದ್ದಾರೆ, ನಮ್ಮನ್ನ ಸೋಲ್ಸಿ ನಿಮ್ಮನ್ನ ಗೆಲ್ಸಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗಿ ಕೇಸರಿ ಬಟ್ಟೆ ಹಾಕೋದು ಒಂದೇ, ಬಿಜೆಪಿಗೆ ಸೇರ್ಪಡೆ ಆಗೋದು ಒಂದೇ. ನಮ್ಗೇನ್ ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ, ಅವ್ರು ಇವ್ರು ನುಂಗ್ತಾರ, ಇವ್ರು ಅವ್ರು ನುಂಗ್ತಾರೋ ನೋಡೋಣ. ನಾನು ಕೇಸರಿ ಶಾಲ್ ನಾವು ಈಗ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ಕೇಸರಿ ಶಾಲ್ ಹಾಕೊಂಡ ತಕ್ಷಣ ಬಿಜೆಪಿಗೆ ಹೋಗಿದ್ದಿತ್ತು. ನಾಳೆ ಎಲ್ಲ ತೆಗೀರಿ ಹಳೇದಿಗೆ. ಮೊನ್ನೆ ರಾಮ ಜನ್ಮಭೂಮಿ ಟೈಮಲ್ಲಿ ಯಾರ್ಯಾರು ಕೇಸರಿ ಹಾಕೊಂಡಿದ್ರು ನೋಡೋಣ, ಅವ್ರನ್ನೆಲ್ಲ ಬಿಜೆಪಿಗೆ ಸೇರ್ಸೋಣ. ರೈ ಶಡಪ್, ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬೇಡಿ. ಡೋಂಟ್ ಇಲ್ಟ್ರೀಟ್ ಎ ಕಲರನ್ನು. ನಾಳೆ ಕಾಂಗ್ರೆಸ್ಸು ಒಂದು ಬಣ್ಣವನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅದಕ್ಕೂ ಇದೇ ಹೇಳಿದ್ರೆ ರಬ್ಬಿಶ್. ನೀವು BJP ಜೊತೆನೇ ಇನ್ವಾಲ್ವ್ ಆಗೋಗಿದ್ದೀರಿ, ನೀವು BJPಗೆ ಸೇರೋದು ಒಳ್ಳೇದು, ಅದು ನಿಮ್ಮ ರಾಜಕಾರಣ. ಅದು ಹಾಕ್ಕೊಂಡಿದ್ರಿಂದ ಇದಕ್ಕೆ ಹೋಗಬೇಕು, ಅದರಿಂದ ಅವ್ರ ನಿಲುವು ಸಿದ್ಧಾಂತ ಎಲ್ಲವೂ ಬದಲಾಯಿತು ಅಂತ. ಮತ್ತೆ ನಾಳೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಕೇಸರಿ ಬಣ್ಣದ ಬಟ್ಟೆಗಳು ನಿನ್ಕಾರು ಬಳಸಿದ್ರೆ ಅದು BJP ದೇವಸ್ಥಾನ ಆಗರೆ ಹೋಗಂಗಿಲ್ಲ. ವಾಟ್ ರಬ್ಬಿಶ್ ಐ ಸೈ. ಕಾಮನ್ ಸೆನ್ಸ್ ಇಲ್ಲ, ಬ್ರೈನ್ ಇದೆಯಾ ಇಲ್ವಾ? ರಾಜಕಾರಣ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ಕೋಬೇಡಿ.
ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಅಖಿಲ ಭಾರತ ಇಮಾಮ್ ಸಂಘದ ಅಧ್ಯಕ್ಷ ಇಮಾಮ್ ಉಮರ್ ಅಹಮದ್ ಇಲ್ಯಾಸಿ ಹೋಗಿದ್ದರು, ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರ ಮೇಲೆ ಈಗ ಫತ್ವಾ ಹೊರಡಿಸಿದ್ರು. ಹಾಗಾಗಿ ಎಲ್ಲರೂ ಅವ್ರಿಗೆ ಸಪೋರ್ಟಿಗೆ ನಿಂತರು. ಅಯೋಧ್ಯೆ ಉದ್ಘಾಟನೆಯಲ್ಲಿ ಭಾಗಿಯಾದ ಇಮಾಮ್ಗೆಲ್ಲ ಬೆಂಬಲ ಕೊಡಿ ಅಂತೆಲ್ಲ ಸ್ಟಾರ್ಟ್ ಆಯ್ತು. ಈಗ ಇರಲಿ, ದಟ್ಸ್ ಓಕೆ. ಅಸಲಿಗೆ ನನ್ನ ವಿರುದ್ಧ ಫತ್ವಾ ಹೊರಡಿಸುವ ಅಧಿಕಾರ ಯಾರಿಗೂ ಇಲ್ಲ. ಅವ್ರು ಯಾಕೆ ನನ್ನ ಮೇಲೆ ಹೊರಡಿಸಿದ್ದಾರೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಫತ್ವಾ ಹೊರಡಿಸೋದೇ ತಪ್ಪು. ಯಾರ ಮೇಲೂ ಡೆಮೋಕ್ರಸಿನಲ್ಲಿ ಅದು ಯಾರೇ ಹಾಕ್ಕೊಳ್ಳಿ, ಸ್ವಾಮೀಜಿನರು ಹಾಕ್ಕೊಳ್ಳಿ, ಇಮಾಮರು ಹಾಕ್ಕೊಳ್ಳಿ, ಫತ್ವಾ ಹೊರಡಿಸೋದೇ ತಪ್ಪು. ಯಾರು ಅಧಿಕಾರ ಕೊಟ್ಟವ್ರಿಗೆ ಫತ್ವಾ ಹೊರಡಿಸೋಕ್ಕೆ? ಒಬ್ಬರಿಗೆ ವೈಯಕ್ತಿಕವಾಗಿ ಒಂದು ನನ್ನ ಪ್ರಕಾರ ಅದೇ ತಪ್ಪು. ನಿಮ್ಗೆ ಬೇಕಾದಂಗೆಲ್ಲ ಫತ್ವಾ ಹೊರಡಿಸ್ಕೊಳ್ಳೋಕ್ಕೆ, ಬೇಡವಾಗಿದ್ದಕ್ಕೆಲ್ಲ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕೆ 100 ಸರಿ ಕೇಳಿದ್ದೀನಿ ಇದನ್ನು. ಯಾವುದೋ ಹೆಣ್ಮಗಳು ಪಾಪ ಯಾವುದೋ ರೀತಿ ಒಂದು ಬಟ್ಟೆ ಹಾಕೊಂಡಿದ್ದ ಅವಳು ಫತ್ವಾ, ಬೇರೆ ಯಾವುದೋ ಹೆಣ್ಮಗಳು ಫುಲ್ ಫೇಮಸ್ ಆಗಿ ಏನೇನೇ ಮಾಡ್ಕೊಂಡು ಓಡಾಡ್ತಿದ್ರು, ನೋ ಫತ್ವಾ. ಅದೇ ತಪ್ಪು ನನ್ನ ಪ್ರಕಾರ. ಸ್ಟಿಲ್ ರಾಷ್ಟ್ರ ವಿರೋಧಿ ಕ್ರಮ ಇದು ಅಂತೆಲ್ಲ ಅವ್ರು ಹೇಳಿದ್ದಾರೆ, ಯಾರು ಅವರು ಇಲ್ಯಾಸಿ. ಮತ್ತು ಅವರು ಒಂದಷ್ಟು ಮಾತಾಡಿದ್ದಾರೆ. ನನ್ನ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಇಮಾಮ್ದವ್ರದ್ದು ಸಭೆ ಕರೀರಿ ಒಂದು ಅಂತ. ಅವ್ರು ಏನು ಹೇಳಿದ್ದಾರೆ ಅಂತ ಒಂದನ್ನು ನೋಡ್ಬಿಡೋಣ ಅಲ್ವಾ, ಆಮೇಲೆ ಮಿಕ್ಕಿದ್ದಕ್ಕೆ ಹೋಗೋಣ ಬೇಕಾದ್ರೆ. ಅವರು ಹೇಳಿರೋದು, ಇದು ಸನಾತನ ಭಾರತ, ಇದು ಮುಸ್ಲಿಂ ದೇಶ ಅಲ್ಲ. ಇದನ್ನು ಅವರೇ ಹೇಳಿರೋದ್ರಿಂದ ನಂಗೆ ಗೊತ್ತಿಲ್ಲ. ಬೇರೆಯವ್ರು ಹೇಳಿದ್ರು ಇಷ್ಟೊತ್ತು ಕತ್ತರಿಸಿ ಸಾಕಿರೋರು ಅವ್ರನ್ನ. ಹಾಂ, ಹಲೋ ತಮಿಳುನಾಡು, ವೇರ್ ಆರ್ ಯು ಅಂತ ಯಾರೊಬ್ರು ಕೇಳ್ಬೋದು ಬೇಕಾದ್ರೆ. ಈಗ ಹಲೋ ತಮಿಳುನಾಡು ಅಂದರೆ ಯಾರು ಗೊತ್ತಾಗತ್ತಲ್ಲ ಅದು. ಹೌದು, ಯಾರಿಗೆ ಹೇಳ್ತಿದ್ದಾರೆ? ನನ್ನ ಅಯೋಧ್ಯೆ ಭೇಟಿ ವಿರೋಧಿಸುವವರು ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗಿ, ನಾನು ಪ್ರೀತಿಯ ಸಂದೇಶ ಕೊಟ್ಟಿದ್ದೇನೆ, ಅಪರಾಧ ಮಾಡಿಲ್ಲ, ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ, ರಾಜೀನಾಮೆನೂ ಕೊಡಲ್ಲ, ಫತ್ವಾ ಹೊರಡಿಸಿದವರು ಏನು ಬೇಕಾದರೂ ಮಾಡ್ಕೊಳ್ಳಿ. ಪ್ರಾಣ ಪ್ರತಿಷ್ಠಾಪನೆಗೆ ಹೋದಾಗ ನನಗೆ ಆತ್ಮೀಯವಾಗಿ ಸ್ವಾಗತ ಕೊಟ್ಟಿದ್ದಾರೆ, ಹಲವರು ಅದನ್ನು ಆನಂದಿಸಿದ್ದಾರೆ, ಸಂತರು ಸೇರಿಸಿ. ನಾನು ಪ್ರೀತಿ ಹಂಚಕ್ಕೆ ಹೋಗಿದ್ದೇ ಹೊರತು ಆ ಉದ್ದೇಶ ಈಡೇರಿದೆ. ನಮ್ಮ ಜಾತಿ, ಧರ್ಮ, ಆಚಾರ ವಿಚಾರ ಬೇರೆ ಆಗಿರ್ಬೋದು, ಆದರೆ ನಮಗೆಲ್ಲರಿಗಿಂತ ಅತಿ ದೊಡ್ಡ ಧರ್ಮ ಮಾನವೀಯತೆ ಇದೆ. ಕೇಸರಿ, ಹಲೋ ಚಲುವರಾಯ ಸ್ವಾಮಿ, ವೇರ್ ಆರ್ ಯು? ಕೇಳಿಸ್ಕೊಳ್ಳಿ. ಕೇಸರಿ ಅಲ್ಲ, ನನಗಿದು ಗೊತ್ತಿರಲಿಲ್ಲ. ಹಾಂ ಸರ್. ಕೇಸರಿ ಹೆದರಿಸುವ ಬಣ್ಣವಲ್ಲ, ಅದು ರಕ್ಷಣೆ ಕೊಡುವ ವರ್ಣ. ಕೇಸರಿ ಬಣ್ಣವನ್ನು ವಿರೋಧಿಸುವವರು ಅರಿತುಕೊಳ್ಳಬೇಕು. ಅಲಿಯಾಸ್ ಚಲುವರಾಯ ಸ್ವಾಮಿ. ಕೇಸರಿ ಬಣ್ಣವನ್ನು ವಿರೋಧಿಸುವವರು ಅರಿತುಕೊಳ್ಳಬೇಕು. ಬಾರ್ ಚಲುವರಾಯ ಸ್ವಾಮಿ. ಇನ್ನೊಂದ್ಸರಿ ಬಣ್ಣದ ಬಗ್ಗೆ ಮಾತಾಡೋದು, ಬೇರೆ ಎಲ್ಲ ರಾಜಕಾರಣ ನಿಮಗೆ ಬಿಟ್ಟಿದ್ದಿದ್ದು. ಇದನ್ನು ಹಳೆಯದನ್ನು ಮರೆತು ಹೊಸದಿಂದ ಹೋಗಬೇಕು. ಮೋದಿ ನಾಯಕತ್ವದಲ್ಲಿ ದೇಶ ಚೆನ್ನಾಗೂ ಇದೆ, ಚಂದ್ರನ ಮೇಲೆ ಭಾರತ ಕಾಲಿಟ್ಟಿರೋದು ಎಲ್ಲ ನಾವೆಲ್ಲ ಒಟ್ಟಾಗಿ ಹೋಗೋಣ, ಎಲ್ಲರ ಭಾರತ ಆಗಲಿ, ಸರ್ವಪ್ರಿಯ ಭಾರತ ಆಗಲಿ, ಶ್ರೇಷ್ಠ ಭಾರತ ಆಗಲಿ ಅಂತೆಲ್ಲ ಹೇಳಿದ್ದಾರೆ. ಹೋಗಿದ್ದೇ ಅಪರಾಧ ಅನ್ನೋ ಥರ ಯಾಕಾಗಬೇಕು? ಅದನ್ನು ಇನ್ನೊಂದು ಇನ್ವಿಟೇಷನ್ ಥರ ಟ್ರೀಟ್ ಮಾಡಬೇಕು. ನಾಳೆ ಮಸೀದಿಯ ಯಾವುದೋ ಕಾರ್ಯಕ್ರಮಗಳಿಗೆ ರಾಜಕಾರಣಿಗಳಲ್ಲಿ ಹೋದಾಗ ಸಮಸ್ತ ಹಿಂದೂಗಳು ಅದನ್ನು ಅಪೋಸ್ ಮಾಡಿ ಫತ್ವಾ ಹಾಕಿದ್ರೆ, ಅವ್ರು ಇಲ್ಲಿಗೆ ಬರೋ ಹಾಗಿಲ್ಲ ಅಂದ್ರೆ ಇವರು ಅಲ್ಲಿಗೆ ಹೋಗೋ ಹಾಗಿಲ್ಲ, ಫತ್ವಾ ಹಾಕಿದ್ರೆ ಅದನ್ನು ಹೋಗಲ್ವಾ? ಹೋಗ್ತಾರೆ. ಅಲ್ಲಿಗೆ ಹೋದಾಗ ಮುಸ್ಲಿಂ ಬಾಂಧವರು ಅಂತ ಅಂದ್ಕೊಂಡು ಹೋಗ್ತಾರಪ್ಪ, ತಪ್ಪಿಲ್ಲ, ಹೋಗ್ಲಿ. ರಂಜಾನ್ದಕ್ಕೆ, ಔತಣ ಕೂಟಕ್ಕೆ, ಇದಕ್ಕೆಲ್ಲ ಹೋಗ್ತಾರಪ್ಪ. ಯಾರು ಕೇಳಿದ್ದವ್ರು ಯಾರಿಗೆ ಅದನ್ನ? ಇಲ್ಲಿವರೆಗೂ ಆ ಪ್ರಶ್ನೆನೇ ಬಂದಿಲ್ಲ. ಇದು ಹಾಗೆ ಅಲ್ಲ, ಅವರೇನು ಒಳಗಡೆಗೆ ಹೋಗಿ ರಾಮಲಲ್ಲಾಗೆ ಪೂಜೆ ಮಾಡಿಲ್ವಲ್ಲ. ಅವ್ರು ಒಳಕ್ಕೆ ಹೋಗಿ ಗರ್ಭಗುಡಿ ಒಳಗಡೆ ನಿಂತ್ಕೊಂಡು ಮಹಾ ಆರತಿಯನ್ನು ಅವರೇ ಮಾಡಿದ್ದಿದ್ರೆ, ಹೇಗಪ್ಪ ನೀನು ಇಸ್ಲಾಮಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳೋದು ಸರಿ. ಅವರೇ ಇಟ್ಸ್ ಅನ್ ಇನ್ವಿಟೇಷನ್, ಹಿ ಹಸ್ ಗಾನ್. ಹೌದು, ಅದಕ್ಕೆ ಗೌರವಿಸಿ ಅವರು ಹೋಗಿದ್ದಾರೆ. ದಟ್ಸ್ ಆಲ್. ಎಸ್.